ಮಾತಾಡ್ಲಿಕ್ಕೆ ಉದ್ದುದ್ದ ಭಾಷಣ ಬಿಗಿಲಿಕ್ಕೆ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಲಿಕ್ಕೆ ಸಮಾವೇಶಗಳಲ್ಲಿ ಹೇಳಲಿಕ್ಕೆ ರೈತರು ನಮ್ಮ ಬೆನ್ನೆಲುಬು, ರೈತರ ಪರವಾಗಿ ನಾವಿರ್ತೀವಿ, ನಮ್ಮ ಪಕ್ಷ ಇರುತ್ತೆ, ನಾವು ಅವ್ರಿಗೆ ಏನೇ ತೊಂದರೆ ಆದ್ರೂ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ಆ ಕ್ಷಣಕ್ಕೆ ಆ ವೇದಿಕೆ ಮೇಲೆ ಅಷ್ಟೇ ಸೀಮಿತ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾನೆ ಹೋಗ್ತದೆ. ಅದು ಮತ್ತೊಮ್ಮೆ ಕೂಡ ರಾಜ್ಯದಲ್ಲಿ ಇಷ್ಟೆಲ್ಲ ಮಳೆ ರಾದ್ದಾಂತವನ್ನ ಸೃಷ್ಟಿ ಮಾಡಿರುವಂತ ಸಂದರ್ಭದಲ್ಲಿ ಸ್ಪಂದಿಸಬೇಕಾದಂತವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಮಳೆ ಬಂತು ಅಂದ್ರೆ ಬರೀ ನೆರೆ ಪ್ರವಾಹ ಬಂದಂತ ಸಂದರ್ಭದಲ್ಲಿ ನೀರು ಬಂದು ಹೋಗುವಂತದ್ದಲ್ಲ. ಎಲ್ಲರೂ ಕೂಡ ಎಲ್ಲಾ ಕ್ಷೇತ್ರದವರು ಕೂಡ ಸಂಕಷ್ಟವನ್ನ ಅನುಭವಿಸ್ತಾರೆ, ಒದ್ದಾಡ್ತಾರೆ. ಒಂದೊಂದೇ ಜಿಲ್ಲೆದು ಹೇಳ್ತಾ ಹೋಗ್ತೀನಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂತ. ಧಾರವಾಡಕ್ಕೆ ಹೋಗೋಣ. ಫಸ್ಟ್ ಧಾರವಾಡ ಜಿಲ್ಲೆಯಲ್ಲಿ ವರ್ಣನ ಅಬ್ಬರಕ್ಕೆ ಜನತೆ ತತ್ತರಿಸಿ ಹೋಗಿದ್ದಾರೆ. ಇಡೀ ರಾಜ್ಯದ ಪರಿಸ್ಥಿತಿ ಇದು. ಬೆಣ್ಣೆಹಳ್ಳ ಮತ್ತು ತುಪ್ಪರಿ ಹಳ್ಳದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಹಾನಿಯಾಗಿದೆ. 1 ಪೈಸೆ. ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ? ನಿಮಗೆ ಗೊತ್ತಾ, ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ. ನೀವು ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಪರಿಹಾರವೂ ಕೂಡ ಸಿಕ್ಕಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೇಳ್ಕೊಳ್ಳಕ್ಕೆ ಎಂತ ಜಿಲ್ಲೆ, ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡವರೇ ಇರೋದ್ರಿ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ, ಇನ್ನ ಇರೋ ಬರೋರೆಲ್ಲರೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು. ಇಂತಹ ಒಂದು ಪ್ರಭಾವವನ್ನ ಹೊಂದಿರುವಂತ ಜಿಲ್ಲೆಯಲ್ಲಿ ಅದೇ ಪ್ರಭಾವ ವರ್ಕೌಟ್ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲ. ಅಲ್ಲಿನ ಜನ ತುಪ್ಪಕ್ಕಂತ ಉಗಿತಾ ಇದ್ದಾರೆ. ಯಾರು ಸ್ಪಂದಿಸ್ತಾ ಇಲ್ವಲ್ಲ ನಮ್ಗೆ ಅಂತ. ಇವಾಗ ಸ್ಪಂದಿಸ್ತಲ್ಲ, ಇನ್ಯಾವಾಗ ಸ್ಪಂದಿಸ್ತಾರೆ ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಬೆಳೆದಿದ್ದಂತ ಬೆಳೆಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ತಾ ಇದೆ. ಒಂದ್ ಕಡೆ ಅನ್ನದಾತರ ಕಣ್ಣೀರು, ಮತ್ತೊಂದ್ ಕಡೆ ಮಕ್ಕಳಿಗೆ ಯಾವ ರೋಗ ಏನ್ ಬರುತ್ತೋ ಅನ್ನುವಂತ ಒಂದು ಭಯ. ಮನೆ ಮಠವನ್ನ ಕಳ್ಕೊಂಡಿದ್ದಾರೆ ಜನ. ಹುಬ್ಬಳ್ಳಿ ಧಾರವಾಡ ನೆರೆ ಹಾನಿಯ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇದೀವಿ. 97,000 ಹೆಕ್ಟೇರ್ ಬೆಳೆ ನಾಶವಾಗಿದೆ. 20,000 ಹೆಕ್ಟೇರ್ ಸೆಪ್ಟೆಂಬರ್ನಲ್ಲೇ ಬೆಳೆ ಹಾನಿಯಾಗಿದೆ. ಈ ಒಂದು ತಿಂಗಳಲ್ಲಿ ಇನ್ನು 9ನೇ ತಾರೀಕು, ಇವತ್ತು 9 ದಿನದಲ್ಲೇ 20,000 ಹೆಕ್ಟೇರ್ ಬೆಳೆ ಹಾನಿಯಾಗಿರುವಂಥದ್ದು. 1216 ಮನೆಗಳಿಗೆ ಧಾರವಾಡ ಜಿಲ್ಲೆಯಾದ್ಯಂತ ಹಾನಿಯಾಗಿದೆ. 12.93 ಕೋಟಿ ರೂಪಾಯಿ ಮೌಲ್ಯ ಅಂದ್ರೆ ಮನೆಗಳ ಹಾನಿಯಿಂದಾಗಿ ಆ ಒಂದು ಅಂದಾಜು ಲೆಕ್ಕ ಹಾಕಲಾಗಿರುವಂಥದ್ದು. 410 ಶಾಲೆ ಕಟ್ಟಡಗಳಿಗೆ ಹಾನಿಯಾಗಿದೆ. 160 ಅಂಗನವಾಡಿ ಕಟ್ಟಡಗಳಿಗೆ ಹಾನಿಯಾಗಿರುವಂಥದ್ದು ಹುಬ್ಬಳ್ಳಿ ಧಾರವಾಡದಲ್ಲಿ ಮಳೆಯಿಂದಾಗಿ ಸಂಭವಿಸಿರುವಂತ ನಷ್ಟ ಇದು. ಇದಕ್ಕೆ ಸ್ಪಂದಿಸಬೇಕಾಗಿದೆ ಜಿಲ್ಲಾಡಳಿತ. ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅನ್ನದಾತರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದು ಕೂಡ ಆಗ್ತಾ ಇಲ್ಲ. ಸರ್, ಟೋಟಲ್ ಈರುಳ್ಳಿ, ಆನಂತರ ಹತ್ತಿ ಹೊಲ, ಉದ್ದು, ಹೆಸರು, ಆನಂತರ ಗೋವಿನ ಜೋಳ, ಟೋಟಲ್ ಕ್ರಾಪ್ಸ್, ಮುಂಗಾರಿ ಕ್ರಾಪ್ಸ್ ಅನ್ನೋದೈತೆ ಇಷ್ಟು ಹಾಳಾಗಿದೆ. ಪರಿಹಾರ ಇನ್ನೂ ಯಾವುದೂ ಬಂದಿಲ್ಲ. ವಿಮಾ ಮಾಡಿಸೈತ್ರಿ, ಎಲ್ಲ ಪೀಕಿಗೂ ಮಾಡಿಸ್ಯಾರ, ಯಾವುದೂ ಇನ್ನೂ ಬಂದಿಲ್ಲ. ಈಗ ನೋಡ್ರಿ, ಹೆಸರು ಒಂದಿಷ್ಟು ಏನು ಹೊಲ ಉಳಿದಿದ್ವು, ಅವು ಅತಿರೇಕ ಮಳೆಯಿಂದ ಮೊಳಕೆ ಬಂದವು. ಉದ್ದು ಇನ್ನೂ ಮೊಳಕೆ ಬಂದಿಲ್ಲ, ಆದ್ರೆ ಅದೆಲ್ಲ ಕೊಳತು ನಾರುವಂಥ ಸ್ಥಿತಿಗೆ ಬಂದೈತಿ. ಆನಂತರ ಹತ್ತಿ ಹೊಲ ಅಂತಿ ಇದ್ದ ಕಾಯಿನೂ ಎಲ್ಲ ಕರ್ಲಾಗ್ಯಾವು, ಇಷ್ಟು ತಪ್ಪಲನೂ ಉದ್ರವು, ಯಾವುದೂ ಅದ್ರಾಗ ಏನು ಬರ್ತಕ್ಕಂಥ ಸ್ಥಿತಿ ಇಲ್ಲ. ಮಳೆಯಿಂದ ಹೆಸರು ಪೂರ್ತಿ ಲಾಸ್ ಆಗ್ಯಾವ್ರಿ. ಉದ್ದು ಲಾಸ್ ಆಗೈತಿ, ಹತ್ತಿ ಲಾಸ್ ಆಗೈತಿ, ಉಳ್ಳಾಗಡ್ಡಿ ಲಾಸ್ ಆಗ್ಯಾವ, ಗೊಂಜಾಳ ಏನು ಹಾಕೇವಿ ಅಷ್ಟು ಲಾಸ್ ಆಗ್ಯಾವ. ಮಳಿದಾರ ಮೇನ್ ಮಳಿ ನಮಗೆ ಈಗ 3-4 ತಿಂಗಳು ಪೂರ್ತಿ ಏಕೆ ಬಿಟ್ಟಿಲ್ಲ. ಮಳಿ ಕಾಯಂ ಐತಿ. ಈಗನ್ಕಿ 1 ತಿಂಗಳ ಪೀಕ್ ಬಂದ ಮ್ಯಾಗನ್ಕಿ ಪೂರ್ತಿ ಮಳಿನ ಫುಲ್ ಮಳಿ ಐತಿ. ಪರಿಹಾರ ಸೆಪ್ಟೆಂಬರ್ 1ರವರೆಗೂ 98,000 ಹೆಕ್ಟರಷ್ಟು ಬೆಳೆ ಹಾನಿಯಾಗಿತ್ತು. ಈಗ ಮತ್ತೆ 20,000 ಹೆಕ್ಟರಷ್ಟು ಹೆಚ್ಚುವರಿ ಹಾನಿಯಾಗಿದೆ. ಮತ್ತು ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ದಿನನಿತ್ಯ ಇದು ಅಸೆಸ್ಮೆಂಟ್ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಕ್ಷೇತ್ರ ಹಾನಿಯಾಗಿರೋ ಸಾಧ್ಯತೆ ಇದೆ. ಕಳೆದ 10 ದಿನಗಳಲ್ಲಿ 3 ಜನರಿಗೆ ಜೀವಹಾನಿಯಾಗಿದೆ ಮತ್ತು ಜೂನಲ್ಲಿ ಒಬ್ಬರು, ಒಟ್ಟು 4 ಜನ ಇದುವರೆಗೂ ಮೃತ ಹೊಂದಿದ್ದಾರೆ. ಅವರಿಗೆ ಪರಿಹಾರ ಕೊಡೋ ಕಾರ್ಯ ಆಗಿದೆ. ಮಳೆ ಜಾಸ್ತಿ ಆಗಿದ್ದಾರೆ ಅಂದರೆ ಒಂದೇ ಸಮಯಕ್ಕೆ ಜಾಸ್ತಿ ಆಗ್ತದೆ. ಅನ್ನಿಗೇರಿ ಉದಾಹರಣೆಗೆ ಒಂದೇ ದಿವಸಕ್ಕೆ 130 mm ಮಳೆ ಆಗಿದೆ. ಒಂದು ವರ್ಷದಲ್ಲಿ 400 mm ಆಗ್ತದೆ. ಒಂದೇ ದಿನದಲ್ಲಿ 130 mm ಆಗಿರೋದ್ರಿಂದ ಹೆವಿ ಇಂಟೆನ್ಸಿಟಿ ರೈನ್ಫಾಲ್ ಆಗ್ತಾ ಇರೋದ್ರಿಂದ ಡ್ಯಾಮೇಜಸ್ ಜಾಸ್ತಿ. ಇದು ಹುಬ್ಬಳ್ಳಿ ಧಾರವಾಡದ ಪರಿಸ್ಥಿತಿ. ಆದ್ರೆ ಗದಗಕ್ಕೆ ಹೋಗೋಣ. ಗದಗ ಜಿಲ್ಲೆಯಲ್ಲೂ ಕೂಡ ಪರಿಸ್ಥಿತಿ ಏನು ವಿಭಿನ್ನವಾಗಿಲ್ಲ. ಅಲ್ಲೂ ಕೂಡ ಹೆಚ್ಚಿನದಾಗಿ ಪ್ರಭಾವ ಉಂಟಾಗಿತ್ತು. ಬೆಣ್ಣೆಹಳ್ಳ, ಮಲಪ್ರಭೆಯಿಂದ ರೈತರಿಗೆ ಸಂಕಷ್ಟ ಎದುರಾಗಿತ್ತು. ಭಾರಿ ಮಳೆ ಪ್ರವಾಹಕ್ಕೆ ಸಂಕಷ್ಟದಲ್ಲಿದ್ದಾರೆ ರೈತರು. ಸ್ಪಂದಿಸ್ರಿ, ಎಲ್ಲಾ ಕಡೆನೂ ಕೂಡ ಹಿಂಗೆ ಇದೆ ಪರಿಸ್ಥಿತಿ. ಬಟ್ ಎಷ್ಟೋ ಕಡೆ ಜನಪ್ರತಿನಿಧಿಗಳು ಹೋಗೇ ಇಲ್ಲ. ಯಾಕೆ ಜನಪ್ರತಿನಿಧಿಗಳು ಅಂತಾನೆ ಯಾವಾಗ್ಲೂ ಮಾತನಾಡ್ತೀವಿ ಅಂದ್ರೆ, ಜನಪ್ರತಿನಿಧಿಗಳು ಹೋದಾಗ, ಅಲ್ಲಿನ ಉಸ್ತುವಾರಿ ಸಚಿವ ಹೋದಾಗ್ಲೇನೆ ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಟ್ಟದು. ಇಲ್ಲ ಅಂದ್ರೆ ಕ್ಯಾರೆ ಅನ್ನಲ್ಲ, ಅವರೇ ಬಂದಿಲ್ಲ, ನಾವು ಹೋಗಿ ಏನ್ ಕಡ್ದು ಕಟ್ಟೆ ಹಾಕೋಣ ಅಂತಾರೆ.
ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿರ್ತಾರೆ AC ರೂಮಲ್ಲಿ AC ಕಾರಲ್ಲಿ. ನಮ್ಮಲ್ಲೇನು ಮುಂಗಾರು 3,12,000 ಹೆಕ್ಟರ್ ಇತ್ತು, ಅಷ್ಟು ನಾವು ಸೋಯಿಂಗ್ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖ ಬೆಳೆಗಳು ಹೆಸರು, ಸೂರ್ಯಕಾಂತಿ, ಮೇಜ್, ಹೆಸರು, ಸೂರ್ಯಕಾಂತಿ, ಮೇಜ್, ಆಮೇಲೆ ಗ್ರೌಂಡ್ನಟ್, ಶೇಂಗಾ, ಇವೆಲ್ಲ ಪ್ರಮುಖ ಬೆಳೆಗಳಾಗಿದ್ದು. ಅದರಲ್ಲಿ ತಮ್ಗೆ ಗೊತ್ತಿದ್ದಂಗೆ ಎಲ್ಲ ಹೆಸರು ಬೆಳೆ ಕಂಪ್ಲೀಟಾಗಿ ನಾಶ ಆಗೋಯ್ತು ಅಂದರೆ ಸುಮಾರು 73,000 ಹೆಕ್ಟ್ರಲ್ಲಿ ನಾಶ ಆಯಿತು. ಅದನ್ನು ನಾವು ಫಸ್ಟ್ ಮೆಮೊರೆಂಡಮಲ್ಲಿ ಈಗಲೇ ಇನ್ಫಾರ್ಮೇಷನ್ ಮಾಡಿದ್ವಿ. ಮೊನ್ನೆ 5 ಮತ್ತು 6ನೇ ತಾರೀಕಿಗೆ ದೊಡ್ಡ ಮಳೆ ಬಂತು. ಕಳಸಾಪುರ ಮತ್ತು ನಾಗಾವಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ 179 mm ಬಂತು. ಹೀಗಾಗಿ ಅದು ಸ್ಟೇಟಲ್ಲೇ ಹೈಯೆಸ್ಟ್ ಆಗಿರೋದ್ರಿಂದ ಮತ್ತೆ ಹಾನಿ ಆದವು, ರೋಡ್ಸ್ ಹಾನಿ ಆದವು, ಬೆಳೆಗಳ ಹಾನಿ ಆದವು, ತೋಟಗಾರಿಕಾ ಬೆಳೆಗಳ ಹಾನಿ ಆದವು. ಅದರಲ್ಲಿ ಮತ್ತೆ ನಾವು 8,000 ಹೆಕ್ಟರ್ ರಿಪೋರ್ಟ್ ಮಾಡಿದ್ವಿ. ಗದಗ ಜಿಲ್ಲೆಯಲ್ಲಿ ಈ ತಿಂಗಳ 5ನೇ ತಾರೀಕು ಅದರಲ್ಲೂ ರಾತ್ರಿಯಲ್ಲಿ ತುಂಬ ಮಳೆ ಆದ್ದರಿಂದ ಈಗ ನಾವು ಖಚಿತವಾಗಿ ಇಷ್ಟು ಎಕರೆ ಹಾನಿಯಾಗಿದೆ ಅಂತ ಈಗ ಹೇಳಲಿಕ್ಕೆ ನಾವು ಆಗ್ತಾ ಇಲ್ಲ. ಯಾಕೆಂದರೆ ಎಲ್ಲ ಕಡೆ ನೀರು ಹರಿತಾ ಇರೋದ್ರಿಂದ ಅದು ನೀರು ಕುಗ್ಗಿದ ನಂತರ ಆ್ಯಕ್ಚುಲಿ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನು ನಾವು ಒಂದೆರಡು ದಿನದೊಳಗೆ ಅದನ್ನು ನಾವು ಖಾತ್ರಿಯಾಗಿ ಮಾಹಿತಿಯನ್ನು ತೆಗೆದುಕೊಳ್ತೇವೆ. ಈಗ ಎಲ್ಲ ನಾವು ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದೇವೆ. ಅವರೆಲ್ಲ ತಾಲೂಕಿಗೆ ಹೋಗಿ ಎಲ್ಲ ಮೀಟಿಂಗನ್ನು ಮಾಡಿ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದ್ದು ಇಮ್ಮಿಡಿಯೇಟಾಗಿ ಸರ್ವೆ ಮತ್ತು ಪರಿಹಾರದ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಅದು ಮಾಡ್ತಾರೆ.